ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಮೀನಾ ಮಿಶ್ರಾ ಬೆಹನ್ ಅವರು ಕರ್ಮಯೋಗಿ ಜೀವನದ ಬಗ್ಗೆ ತಿಳಿಸಿಕೊಟ್ಟಿರುವಂತಹ ಧ್ಯಾನದ ವಿಧಿಯನ್ನು ತಿಳಿದುಕೊಳ್ಳೋಣ. ಪರಂ ಶಾಂತಿ. ಕರ್ಮಯೋಗಿ ಜೀವನ ಅಂದರೆ ಏನು? ಅದರ ಆಧಾರವೇನು? ನಾನು ಆತ್ಮ ಕರ್ಮಯೋಗಿ ಜೀವನದ ಬಗ್ಗೆ ವಾಣಿಗಳ ಆಧಾರದಿಂದ ಅರಿತುಕೊಂಡಂತೆ ಹಾಗೂ ಮಾಜಿಯವರ ವಾಣಿಗಳ ಆಧಾರದಿಂದ ನನಗೆ ತಿಳಿದು ಬಂದಂತಹ ಮತ್ತು ಬಾಪೂಜಿಯವರ ಜ್ಞಾನದ ಅನುಸಾರ ನನಗೆ ತಿಳಿದಿರುವುದನ್ನು ನಾನು ಸಂಕ್ಷಿಪ್ತವಾಗಿ ಉಲ್ಲೇಖಿಸುತ್ತಿದ್ದೇನೆ. ನಾನು ಆತ್ಮ ನನ್ನ ಒರಿಜಿನಲ್ ಸ್ಟೇಜ್ನಲ್ಲಿದ್ದೇನೆ. ನನ್ನ ಒರಿಜಿನಲ್ ಸ್ವರೂಪದಲ್ಲಿ ಇರುವುದರಿಂದಲೇ ಕರ್ಮಯೋಗಿ ಜೀವನವನ್ನು ನಾನು ನಡೆಸಬಲ್ಲೆ. ಅಂದರೆ ನನ್ನ ಕೈಗಳು ತಮ್ಮ ಕೆಲಸಗಳನ್ನು ಮಾಡುತ್ತಿವೆ, ಕಾಲುಗಳು ತಮ್ಮ ಕೆಲಸವನ್ನು ಮಾಡುತ್ತಿವೆ, ಮುಖವು ತನ್ನ ಕೆಲಸವನ್ನು ಮಾಡುತ್ತಿದೆ ಹಾಗೂ ನನ್ನ ಕಣ್ಣುಗಳು ತಮ್ಮ ಕೆಲಸವನ್ನು ಮಾಡುತ್ತಿವೆ. ನನ್ನ ಶರೀರ ತನ್ನ ಕೆಲಸವನ್ನು ಮಾಡುತ್ತಿದೆ. ಆದರೆ ಈ ಶರೀರದ ಮೂಲಕ ಕೆಲಸವನ್ನು ಮಾಡಿಸುತ್ತಿರುವ ನಾನು ಆತ್ಮ, ನನ್ನ ಆತ್ಮನ ಬಳಿ ಮನಸ್ಸು ಹಾಗೂ ಬುದ್ಧಿ ಎಂಬ ಎರಡು ಶಕ್ತಿಗಳಿವೆ. ಮನಸ್ಸು ಹಾಗೂ ಬುದ್ಧಿಯನ್ನು ನಾನು ನನ್ನ ಸೀಟ್ನಲ್ಲಿ ಸೆಟ್ ಮಾಡಿರುತ್ತೇನೆ. ಅಂದರೆ ಪರಮಪಿತ ತಂದೆಯೊಂದಿಗೆ ನಿರಂತರ ನಾನು ಅಟ್ಯಾಚ್ ಆಗಿದ್ದೇನೆ, ಯೋಗಯುಕ್ತವಾಗಿದ್ದೇನೆ. ನನ್ನ ಸೀಟಿನಲ್ಲಿ ನಾನು ಸೆಟ್ ಆಗುವುದೇ ನನ್ನ ಸ್ವಪರಿವರ್ತನೆಯಾಗಿದೆ ಮತ್ತು ತಂದೆಯಿಂದ ನಿರಂತರ ಕನೆಕ್ಷನ್ನಲ್ಲಿದ್ದೇನೆ. ಈ ಸ್ಥಿತಿಯನ್ನೇ ಕರ್ಮಯೋಗಿ ಸ್ಥಿತಿ ಎನ್ನಲಾಗಿದೆ. ನನ್ನ ಮನಸ್ಸು ಅಂದರೆ ಆಕಾಶ ತತ್ವದಲ್ಲಿರುವ ಕಾರಣ ಶರೀರದಲ್ಲಿ ನಮ್ಮ ಜನ್ಮ ಜನ್ಮಗಳ ಕರ್ಮ ಬಂಧನಗಳಿವೆ. ಅವುಗಳು ಸಂಚಿತ ಕರ್ಮಗಳೇ ಆಗಿರಬಹುದು, ಆಗಾಮಿ ಕರ್ಮಗಳೇ ಆಗಿರಬಹುದು, ಅಥವಾ ಯಾವುದೇ ಕರ್ಮವಿರಲಿ, ಎಲ್ಲವೂ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗಿರುತ್ತದೆ. ಬಾಪೂಜಿಯವರು ಹೇಳುವಂತೆ ಸೂಕ್ಷ್ಮ ಶರೀರದಲ್ಲಿ ನಮ್ಮ ಒಂದೆರಡು ಜನ್ಮದ ಕರ್ಮಗಳು ಕಾರಣ ಶರೀರದ ಮೂಲಕ ಸೂಕ್ಷ್ಮ ಶರೀರಕ್ಕೆ ಬರುತ್ತವೆ. ನಾನು ಆತ್ಮ ನನ್ನ ಒರಿಜಿನಲ್ ಸ್ವರೂಪ ಅಂದರೆ ಪಾಯಿಂಟ್ ಆಫ್ ಲೈಟ್, ಅಂದರೆ ತಂದೆಯ ಒಂದು ಸಂಕಲ್ಪ ಆನಂದಮಯ ರೂಪದಲ್ಲಿ ಈ ಧರೆಯನ್ನು, ಈ ಮಲ್ಟಿವರ್ಸನ್ನು ಪರಿವರ್ತನೆಗೊಳಿಸುವ ಉದ್ದೇಶದಿಂದ ನನ್ನನ್ನು ಸೃಷ್ಟಿಸಲಾಗಿದೆ. ಯಾವ ಉದ್ದೇಶಕ್ಕಾಗಿ ನಾನು ನನ್ನ ತಂದೆಯೊಂದಿಗೆ, ನನ್ನ ಕ್ರಿಯೇಟರ್ನೊಂದಿಗೆ ಈ ಭೂಮಿಯ ಮೇಲೆ ಅವತರಿತವಾದೆನೋ ಅದೊಂದು ಸಂಕಲ್ಪದ ರೂಪದಲ್ಲಿ ಪರಮಪಿತನಿಂದ ನಾನು ಅವತರಿತವಾದೆನು. ಹೀಗಾಗಿ ನಾನು ಆತ್ಮ, ನನ್ನ ಗುರಿ ನಿರಂತರ ನನ್ನ ಪರಮಪಿತ ತಂದೆಯ ಕಾರ್ಯದಲ್ಲಿ ಮುಳುಗುವುದು, ಅವನ ಕಾರ್ಯವನ್ನು ಸಫಲಗೊಳಿಸುವುದು. ಇದು ನನ್ನ ಗುರಿಯಾಗಿರುತ್ತದೆ. ನಾನು ಸಾಕಾರಿಯಲ್ಲೇ ಇರಲಿ ಅಥವಾ ಆಕಾರಿಯಲ್ಲಿಯೇ ಇರಲಿ, ನನ್ನ ತಂದೆಯ ಕಾರ್ಯಕ್ಕಾಗಿಯೇ ನನ್ನ ಜೀವನ ಮುಡಿಪಾಗಿದೆ. ಒಂದು ವೇಳೆ ನಾನು ನನ್ನ ಮನಸ್ಸು ಬುದ್ಧಿ ನಿರಂತರವಾಗಿ ತಂದೆಯಲ್ಲಿ ನೀಡಿದ್ದೇ ಆಗಿದ್ದರೆ, ಅಂದರೆ ತಂದೆಯ ಚಿಂತನ ಮಂಥನದೊಂದಿಗೆ ತಂದೆಯನ್ನು ಸ್ಮರಿಸುತ್ತಾ ಅವನ ವಿಷಯವನ್ನೇ ಮನನ ಮಾಡುತ್ತಾ ಅವನಿಂದ ಪವರನ್ನು ಪಡೆಯುತ್ತಾ ನನ್ನ ಶರೀರದ ಅಂಗಗಳು ತಮ್ಮ ತಮ್ಮ ಕೆಲಸ ಮಾಡುತ್ತಿವೆ. ನನ್ನ ಬುದ್ಧಿ, ನನ್ನ ಮನಸ್ಸು ಪರಮಪಿತನಲ್ಲಿಯೇ ಇದೆ ಅಂದಾಗ, ಅಂದು ನನ್ನ ಮುಂದೆ ಬರಬೇಕಾದಂತಹ ಕರ್ಮಗಳು ಬಂದು ಅವುಗಳಿಂದ ನಾನು ಅನುಭವಿಸಬೇಕಾಗಿ ಬಂದಿರುತ್ತದೆ. ಆದರೆ ನಿರಂತರ ತಂದೆಯಲ್ಲಿ ನನ್ನ ಮನಸ್ಸು ಬುದ್ಧಿಯು ತೊಡಗಿರುವುದರಿಂದ
ಆ ಸಮಯದಲ್ಲಿ ಬರಬೇಕಾಗಿದ್ದಂತಹ ಕರ್ಮ ಬಂಧನಗಳು ತಾನಾಗಿಯೇ ಕರಗಿ ಹೋಗುತ್ತವೆ. ಏಕೆಂದರೆ ನನ್ನ ಮನಸ್ಸು ಮತ್ತು ಬುದ್ಧಿ ನಿರಂತರವಾಗಿ ಬೇಹದ್ಕೆ ಪರಮಪಿತನಲ್ಲಿ ಲೀನವಾಗಿರುವುದರಿಂದ ಆ ಕರ್ಮಗಳ ಹೊಡೆತದಿಂದ ನಾನು ಪಾರಾಗಿರುತ್ತೇನೆ. ಸದಾ ತಂದೆಯಲ್ಲಿ ಕನೆಕ್ಟ್ ಆಗಿರುವುದರಿಂದ ನನ್ನ ಮನಸ್ಸು ಶುದ್ಧವಾಯಿತು ಮತ್ತು ನಾನು ಹಿಂದೆ ಅನುಭವಿಸಬೇಕಾಗಿದ್ದಂತಹ ನನ್ನ ಕರ್ಮಗಳೂ ಸಹ ಕರಗಿ ಹೋದವು. ಅಂದರೆ ಪರಮಾತ್ಮನಲ್ಲಿ ಕನೆಕ್ಟ್ ಆಗುವುದರಿಂದ ಸಂಚಿತ ಕರ್ಮಗಳು ಕರಗಿ ಹೋದವು, ಆಗಾಮಿ ಕರ್ಮಗಳು ಸಮಾಪ್ತಗೊಂಡವು. ಏಕೆಂದರೆ ಈಗ ನಮ್ಮ ಟೈಮ್ ಪರಂಧಾಮದಿಂದ ಈ ಭೂಮಿಯವರೆಗಿನ ನಮ್ಮ ಕರ್ಮ ಬಂಧನಗಳ ಸಮಯ ರಿವರ್ಸ್ ಆಗಿಬಿಟ್ಟಿದೆ. ಬಾಪೂಜಿಯವರು ಹೇಳುವಂತೆ ನಾವು ವೈಷ್ಣವದೇವಿ ಅಥವಾ ಕೈಲಾಸ ಪರ್ವತಕ್ಕೆ ಹೋದಾಗ ಅಲ್ಲಿಯ ವೈಬ್ರೇಷನ್ ಬಹಳ ಪರಿಶುದ್ಧವಾಗಿರುತ್ತದೆ, ಸಂಪೂರ್ಣ ಬೇರೆಯೇ ಆಗಿರುತ್ತದೆ. ಇದರಂತೆ ಮೇಲಿನ ಜಗತ್ತು ಹಾಗೂ ಕೆಳಗಿನ ಈ ನಮ್ಮ ಕೆಳಸ್ತರದ ಜಗತ್ತಿನ ವೈಬ್ರೇಷನ್ ಬಹಳವೇ ವಿಭಿನ್ನವಾಗಿರುತ್ತದೆ. ಹೀಗಾಗಿ ನಿರಂತರವಾಗಿ ತಂದೆಯೊಂದಿಗೆ ಕನೆಕ್ಟ್ ಆಗುವುದರಿಂದ ನಮ್ಮ ಕರ್ಮ ಬಂಧನಗಳೆಲ್ಲವೂ ಕರಗಿ ಹೋಗಿ ನನ್ನ ಸಮಯವೂ ಬೇಹದ್ನಲ್ಲಿ ಕನ್ವರ್ಟ್ ಆಗುತ್ತಾ ಹೋಗುತ್ತದೆ. ಇದುವೇ ಸಹಜ ಕರ್ಮಯೋಗಿ ಜೀವನ ಬಾಳುವುದರ ಸರಳ ವಿಧಾನವಾಗಿದೆ. ಸದಾ ನಮ್ಮ ಸೀಟ್ನಲ್ಲಿ ಸೆಟ್ ಆಗಬೇಕು ಅಂದರೆ ಸದಾ ನಾನು ಆತ್ಮ ಪಾಯಿಂಟ್ ಆಫ್ ಲೈಟ್ ಆಗಿದ್ದು ಪ್ರಕಾಶಮಯ ಆತ್ಮವಾಗಿದ್ದೇನೆ ಹಾಗೂ ನಾನು ಅವಿನಾಶಿ ಆತ್ಮವಾಗಿದ್ದೇನೆ. ನನ್ನ ತಂದೆಯ ಕರ್ಮಗಳನ್ನು ಸಂಪನ್ನಗೊಳಿಸಲೆಂದೇ ನನ್ನ ಕ್ರಿಯೇಷನ್ ಆಗಿದೆ. ಹೀಗಾಗಿ ಇದೇ ಸಂಕಲ್ಪದಲ್ಲಿ ನಾನು ನಿರಂತರವಾಗಿ ಮುಂದುವರಿಯಬೇಕು. ಏಕೆಂದರೆ ನಾನು ಆತ್ಮ ಸಂಕಲ್ಪರೂಪಿ ಕ್ರಿಯೇಷನ್ ಆಗಿದ್ದೇನೆ. ಪರಮ ಶಾಂತಿಯ ವೈಬ್ರೇಷನ್ನನ್ನು ಎಲ್ಲೆಡೆ ಹರಡುವಂತೆ ನಾನು ಆತ್ಮ ಸಹ ಒಂದು ವೈಬ್ರೇಷನ್ ಆಗಿದ್ದೇನೆ. ಹೀಗಾಗಿ ನಾನು ಸದಾ ಸೀಟ್ನಲ್ಲಿ ಸೆಟ್ ಆಗಿದ್ದು ಅಂದರೆ ನಿರಂತರವಾಗಿ ಆತ್ಮಸ್ವರೂಪದಲ್ಲಿರಬೇಕು. ನಾವು ನಿರಂತರ ಆತ್ಮಸ್ವರೂಪದಲ್ಲಿದ್ದರೆ ಸಾಕು, ತಂದೆ ಎಲ್ಲವನ್ನೂ ಮಾಡುತ್ತಾನೆ. ಹೀಗಾಗಿ ನಿರಂತರ ಕರ್ಮಯೋಗಿ ಜೀವನವೆಂದರೆ ನಮ್ಮ ಮನಸ್ಸು ಬುದ್ಧಿಯನ್ನು ಪದೇ ಪದೇ ಎಳೆದು ಪರಮಾತ್ಮನಲ್ಲಿ ಲೀನಗೊಳಿಸುವುದಲ್ಲ. ನಮ್ಮ ಮನಸ್ಸು ಬುದ್ಧಿ ಪರಮಾತ್ಮನಲ್ಲಿ ಎಷ್ಟು ಲೀನವಾಗಬೇಕು ಎಂದರೆ ನಮ್ಮ ಸಾಕಾರಿ ಶರೀರಕ್ಕೆ ಮನಸ್ಸು ಬುದ್ಧಿಯನ್ನು ಬಲವಂತವಾಗಿ ಎಳೆದು ತರುವಂತಿರಬೇಕು. ಅಂದರೆ ಅಷ್ಟು ನಿರಂತರವಾಗಿ ನಾವು ಪರಮಾತ್ಮನಲ್ಲಿ ಕನೆಕ್ಟ್ ಆಗಿರಬೇಕು. ಅಂದರೆ ಮನಸ್ಸು ಬುದ್ಧಿ ಸಂಪೂರ್ಣವಾಗಿ ಪರಮಪಿತನಲ್ಲಿಯೇ ಲೀನವಾಗಿರುವುದೇ ಕರ್ಮಯೋಗಿ ಜೀವನ. ಪರಂ ಶಾಂತಿ ಬೇಹದ್ ಕಿ परम महाशांति, बेहद की अविनाशी परम शांति। बेहद की परम शांति सोचो, बोलो परम शांति। Join us daily for our morning live meditation, Monday to Saturday, 5:30 to 6:30 a.m. बोलो परम शांति। Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम